ಆಗದೆ ಅವ್ರು ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗ ಬರ್ದವ್ರೆ. ಏನೋ ನೀನು ಈ ಮನೆಗೆ ಕೆಟ್ಟದ್ದು ಮಾಡೋಕ್ಕೆ ಬಂದಿದೆಯಂತೆ, ನೀನೇ ಅಲ್ವಂತೆ, ಇನ್ನೂ ಏನೇನೋ ಅವ. ಅದನ್ನು ಓದ್ಬಿಟ್ಟು ನಮ್ಮವ್ರು ಹೊಸಿ ಬೇಸರ ಮಾಡ್ಕೊಂಬಿಟ್ಟಿದ್ರು ಆಟೆ. ಓ ಅದಕ್ಕೆನಾ ನೀನು ಸಹನಾಕ್ಕನ ಹ್ಯಾಂಡ್ ರೈಟಿಂಗ್ ಕಳಿಸು ಅಂದಿದ್ದು? ಹ್ಞೂ ಅದು ಬೇರೆ ಅಲ್ಲ. ನನ್ನ ಮೊದಲನೇ ಮಗಳನ್ನೇ ಈ ಕಾಗಜ ಬಾರಿಸವಳೆ ಅಂತ ಇವಳು ಅನ್ಕೊಂಬಿಟ್ಟವಳೆ. ಅಲ್ಲ ಮೋರೆ, ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರವಳೆ ಅಂತ ಹೇಳ್ತಿದ್ದವಳು ಇವಳು. ಈಗ ನೋಡಿದರೆ ಇವಳು ಹೆಂಗೆ ಯೋಚನೆ ಮಾಡ್ತಾವಳೆ. ನನ್ನ ಮೊದಲನೇ ಮಗಳು ಬಂಗಾರಮ್ಮವರು ಅಂತಂದರೆ ಯಾರಿಗಿಂತಲೂ ಹೆಚ್ಚು ಗೌರವ. ಅಪ್ಪಿತಪ್ಪಿನೂ ಒಂದು ತೆಪ್ಪು ಮಾತಾಡೋಕ್ಕಿಲ್ಲ. ಅವಳು ಇವಳಕ್ಕನ ಇವ್ರ ಮನೆಯಲ್ಲಿ ಇಷ್ಟು ದೊಡ್ಡ ಫೋಟೋ ಹಾಕಿ ಅದಕ್ಕೆ ಹೂನಾರ ಬಡ್ದು ಶ್ರಾದ್ದ ಮಾಡ್ತಿದ್ದಾರೆ. ಆದ್ರೆ ಅವಳು ಯಾವನ ಹಿಂದೆನೋ ಬೈಕಲ್ಲಿ ಓಡಾಡ್ಕೊಂಡು ನನ್ನ ಹಿಂದೆ ಬಿದ್ದಿದ್ದಾಳೆ. ಅವಳು ಸತ್ತಿದ್ದಾಳೆ ಅಂತ ಇವರೆಲ್ಲರೂ ಅನ್ಕೊಂಡಿರೋದಕ್ಕೆ ನಾವಿನ್ನು ಬದುಕಿದೀವಷ್ಟೇ. ಸಾನ ಅಂತೆ, ಸಾನ ಮೈಕಲ್ಲಿ ತುಂಬ್ಕೊಂಡು ಚೆನ್ನಾಗೇ ಇದ್ಲು. ಸಾನ ಏನಂದು ನನ್ನ ನೋಡಿದ ತಕ್ಷಣ ಓಡುಕಾಳಿ ಅವಳ ಏನೋ ನಡೀತಿದೆ ಇಲ್ಲಿ. ಏನಾದ್ರೂ ಹೇಳೋ. ಏನು ಹೇಳಮ್ಮ, ಆಗಲೇ ನಾನು ನಿಂಗೆ ಧೈರ್ಯ ಹೇಳ್ತಿದ್ದೆ, ಈಗ ನನ್ನ ಧೈರ್ಯನ ಕೊಚ್ಕೊಂಡು ಹೋಗ್ತಿದೆ. ಎಂಥ ಜಾಗಕ್ಕೆ ಬಂತ ಗ್ಲಾಫಂಪಿ. ಅಲ್ಲಮ್ಮ, ಇವರೇನಾದರೂ ಪ್ಲ್ಯಾನ್ ಮಾಡಿ ಸಹನಾ ಸತ್ತೋಗಿದ್ದಾಳೆ ಅಂತ ನಾಟಕ ಮಾಡಿಸಿ ನಮ್ಮ ಹಿಂದೆ ಬಿಟ್ಟು ಏನೋ ಗೇಮ್ ಪ್ಲ್ಯಾನ್ ಮಾಡ್ತಾರೆ ಅನ್ಸುತ್ತೆ. ಏಯ್, ಒಳ್ಳೆ ಇಂಗ್ಲಿಷ್ ಸಿನಿಮಾ ಕಥೆಗಳನ್ನೆಲ್ಲ ಬಂದು ಹೇಳ್ಬೇಡ ನೀನು. ಮತ್ತಿನ್ನೇನು ಮಾಡೋಣ, ಸತ್ತೋಳು ಓಡಾಡ್ಕೊಂಡಿದ್ದಾಳಲ್ಲ. ಅದೇ ಅರ್ಥ ಆಗ್ತಾ ಇಲ್ಲ ಕಲಿ. ಒಂದು ನಿಮಿಷ, ಅವಳ ಇದಕ್ಕೂ ಮೊದಲು ಎಲ್ಲೂ ನೋಡಿದ್ದೀವಿ. ಎಲ್ಲಿ ಎಲ್ಲಿ ಕಲಿ? ಆ ಮದುವೆನಲ್ಲಿ ನಾವು ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಬರ್ತಿರುವಾಗ ಮುಂದೆನೆ ನಿಂತಿದ್ಲಲ್ಲ, ಮರದ ಹಿಂದೆ ನಿಂತ್ಕೊಂಡು ನಾವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಳ್ತಿರ್ಲಿಲ್ವ ಕಲಿ? ಜ್ಞಾಪಿಸ್ಕೋ. ಅವಳೇ ಇವಳು. ಯಾರದ ಕೆಲ್ಸದವಳ ಅಲ್ಲ? ಅದೇ ಮದ್ವೆನಲ್ಲಿ ಇವರೆಲ್ಲರೂ ಇದ್ರಲ್ಲ ಅಲ್ಲಿ. ಅಲ್ಲಮ್ಮ, ನಾನು ಅದನ್ನೇ ಹೇಳ್ತಿರೋದು. ಅವಳು ಎಲ್ರೂ ಮುಂದೆ ಓಡಾಡ್ಕೊಂಡಿದ್ಲು. ಇವ್ರು ನೋಡಿದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಓ, ನಂಗೆ ತಲೆ ಸುತ್ತ ಹೋಗೋದಾಗ್ತಿದೆ. ಇಲ್ಲ ಮಗ್ನೆ, ಏನೋ ಮಿಸ್ ಹೊಡಿತಿದೆ ಇಲ್ಲಿ. ಅಲ್ಲಿ ನೋಡಿದ್ರೆ ಅಕ್ಕ ಸತ್ತು ಹೋಗಿದ್ದಾಳೆ, ಆದರೆ ಬದುಕಿದ್ದಾಳೆ. ಇಲ್ಲಿ ನೋಡಿದ್ರೆ ಅವಳ ತಂಗಿ DC ಆಗ್ತಿದ್ದಾಳೆ. ಇವರೆಲ್ಲರ ಮಧ್ಯೆ ನಾವು ಸಿಕ್ಕಾಕೊಂಡಿದ್ದೀವಿ. ಸತ್ತೋಗಿರೋಳನ್ನ ಹುಡುಕಿ ಮೊದಲು ಅವಳನ್ನ ಮುಗಿಸ್ಬೇಕಿತ್ತಲ್ಲ. ಅವಳು ಇಲ್ಲೆಲ್ಲೋ ಇದ್ದಾಳೆ. ಬಿಡಬೇಡ ಕಲಿ, ಹುಡುಕು ಅವಳನ್ನ.
ಅಮ್ಮ ಅವಳ ಜೊತೆಲಿದ್ದು ಯಾರು ಅಂತ ನನಗೆ ಗೊತ್ತಾಯ್ತು. ಯಾರು? ಅವ್ರು ನಾನು ಯಾರು ಅಂತ ಗೊತ್ತಾಗದೇ ಇರೋದೇ ಒಳ್ಳೇದು. ಅಪ್ಪಿ ತಪ್ಪಿ ನನ್ನ ಬಗ್ಗೆ ನನಗೆ ಗೊತ್ತಾಗಿ ನನ್ನ ಕಾಳಜಿ ಜೊತೆ ನೋಡಿದೆ ಅಂತ ಹೇಳ್ಬಿಟ್ರೆ, ಅಥವಾ ನನ್ನಿಂದ ಸ್ನೇಹಿಗೂ ಅವಂಗೂ ಏನೋ ತೊಂದರೆ ಮಾಡಿಬಿಟ್ರೆ. ಹೌದಾ? ಈ ಮಿಕ್ಸಿ ಕನ್ನಡದಾಗ ಮಾತಾಡಿ ವ್ಯಾಪಾರ ಮಾಡೋಣ. ಯಾ ಪರವಾಗಿಲ್ಲಕ್ಕಲ್ಲ ಮಿಕ್ಸಿ. ಇವು ಎಂಥದ ಗ್ರೇಟ್ ಗ್ರೇಟ್. ಧನ್ಯವಾದಗಳು. ಏಯ್ ಪರವಾಗಿಲ್ಲಕ್ಕಲ್ಲ, ಕನ್ನಡ ಸಂದಾಗಿ ಕಲ್ತ್ಕೊಂಡವನೇ. ಕಾಲ್ಯಣ ನೋಡ್ತಾ ಇರು, ಇನ್ನೊಂದ್ 2 ವರ್ಷದಲ್ಲಿ ನಮ್ಮ ಏರಿಯಾ ಕಾರ್ಪೆಟ್ ಆಗ್ಬಿಡ್ತಾನೆ. ಯಶೋತು, ನೋ ಕಾರ್ಪೊರೇಟ್. ಐ ವಿಲ್ ಬಿ ವಿತ್ ಸಹನಾ ಅಲ್ಲಿ. ಏಯ್ ಚೋಟು, ಏನ್ಲ ಅವನು ಸಹನ ಅಂತೇನೋ ಹೇಳ್ತವನೆ. ಅವನು ಸಹನಾ ಅಕ್ಕನ ಜೊತೆನೇ ಇರ್ತಾನಂತೆ. ಓಹೋ, ಹಂಗಾದ್ರೆ ನೀನು ನನ್ನ ಜೊತೆಗಿರ್ತೀಯ ಅಂತ ಹೇಳು. ಯಾಕೆ ಅಂತಂದ್ರೆ ನಾನು ಸಹನ ಜೊತೆಗೆ ಇರ್ತೀನಿ. Hey Kali, don't you go back to your village? ಎಲ್ಲ ಇವನ ನನ್ನೇ ವಿಲೇಜ್ ಹೋಗು ಅಂತ ಹೇಳ್ತಿದ್ಯಾ? ನೋ 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 ನೋ, ವೇರ್ ಸಹನ, ನಾನು ಅಲ್ಲೇ. ಯು ಗೋ ಯುವರ್ ಹೋಮ್. ದೇಶ ದೇಶ. No, India ನನ್ನ ದೇಶ. ಶಬಾಷ್, ಒಂದೇ ಒಲೆ 2 ಪಾತ್ರೆ, ಮುಂದೈತೆ ಜಾತ್ರೆ. ಏಯ್ ಏನ್ಲ ಅದು? ಏನಿಲ್ಲ ಅಣ್ಣ. ಅಕ್ಕ, ಏಯ್ ಏಯ್ ಅವ್ವ, ನಿಮ್ಗೆ ಯಾರಿಗೋ ಸಿಂಗಾರವನಿಂದ ಏನೋ ತೊಂದರೆ ಆಗದೆ ಇದ್ರೆ ಸಾಕು. ಇದೇನೋ ಈಟೊತ್ತಿಗೆ ನಾನು ನೋಡಕ್ಕೆ ಬಂದ್ಬಿಟ್ಟಿದ್ರಿ? ಯಾಕೆ, ಏನಾದರೂ ಮುಖ್ಯವಾದ ವಿಷಯ ಇತ್ತಾಳಿ ಅಂದರೆ? ಅಬ್ಬ, ಈ ಹಳ್ಳಿ ಅಂದರೆ ಪಳ್ಳಿ ಅಂದರೆ ಮರ್ಯಾದೆಲ್ಲ ಬೇಡ, ಕಂಟಿ ಅಂತ ಕರೀರಿ ಸಾಕು. ಯಾಕೆ ಹೊಸಿ ಬಿಸಿ ಆದಂಗದೆ? ಯಾರ ಮೇಲಾರು ಕ್ವಾಪನೇ? ಕ್ವಾಪ ಗೀಪ ಏನಿಲ್ಲವ, ಸುಮ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಯಾಕೆ, ನಿಮ್ಮ ಮಗ ನಿಮ್ಮನ್ನು ನೋಡ್ಕೊಂಡು ಹೋಗಿ ಬರಬಾರ್ದೆ? ಅಯ್ಯೋ, ಹಂಗಂದವ್ರು ಯಾರು? ಅವು ನೋಡೋಕ್ಕೆ ಕೂಸು ಬಂದರೆ ಅದನ್ನು ತಡೆಯೋ ಅಧಿಕಾರ ಅದು ಯಾವ್ರಿಗೂ ಇಲ್ಲ. ಇದು ಮಾತಂದರೆ. ಇದೇನವ? ರವೆ ಉಂಡೆ. ಇದು ಯಾಕವ್ವ ಹಿಂಗೆ ಕದ್ದು ಮುಚ್ಚಿ ತಂದು ಕೊಡ್ತಾವಳೆ ಅಂದ್ಕಂಡ? ಸುಮಾ ನೋಡಿರಿ ಎಲ್ಲ ತಿಂದ್ಬಿಡ್ತಾಳೆ, ಅದಕ್ಕೆ ಅವಳಿಗೆ ಗೊತ್ತಾಗ್ದಂಗೆ ತಕೊಂಬಂದು ಕೊಟ್ಟೆ. ಅವ, ನೀನು ಮಾಡಿರೋ ರವೆ ಗುಂಡೆ ನೀನು ಕೊಡ್ತಾ ಇದ್ರೆ ನಾನು ತಿಂತಾನೆ ಇರ್ತೀನಿ. ಸ್ನೇಹ ಊರಿಗೋಯ್ತಾಳಲ್ಲ, ಅದಕ್ಕೋಸ್ಕರ ಮಾಡಿದೆ. ಅವಳು ಹೋಗೋವಾಗ ಕೊಟ್ಟು ಕಳಿಸ್ತೀನಿ. ಯಾಕಪ್ಪ ಚಂದಾಕಿಲ್ವೇ? ಮಕ ಸಪ್ಪಗಾಗ್ಬಿಡ್ತು. ಹಂಗೇನಿಲ್ಲವ, ಸಖತ್ತಾಗೈತೆ. ಹಂಗಾರೆ ಮಗ ನಾನು ಹುಡ್ಕೊಂಬಂದಿರೋ ವಿಷಯ ಬ್ಯಾರೇನೆಯ? ಬೇರೆ ಇಲ್ಲವ, ನಿನ್ನ ನೋಡ್ಬೇಕನ್ನಿಸ್ತು ಅದಕ್ಕೆ. ಹೌದೇ? ಹಾಂ, ನಿಮ್ಮ ಮನೆಯವರು ಊರು ಬಿಟ್ಟು ತರಬೇತಿಗೆ ಹೋಯ್ತವ್ರೆ ಅನ್ನೋ ಬೇಸರ ನಿಮ್ಗಿಲ್ವೇ? ಮನಸ್ಸಿನ ಮಾತು ಮಕ್ಕದಾಗೆ ಕಾಣ್ತಾ ಐತೆ. ಸ್ನೇಹ ಹೋಯ್ತಾ ಇರೋ ಚಿಂತೆ ನಿಂಗೈತೆ ಅಲ್ವೇ? ಅವ ನಿಂಗೆ ಗೊತ್ತಾಯ್ತವ? ಅವ್ವ ಅಂತ ಕರೆದಿಲ್ಲಪ್ಪ, ಅವ್ವ ಆದವಳಿಗೆ ಮಗಿನ ಹಸು ಹೆಂಗೆ ಗೊತ್ತಾಯ್ತದೋ ಹಂಗೆ ಆಸೆ ಸಂಕಟ
ಗೊತ್ತಾಗಕ್ಕಿಲ್ವೇ? ಸ್ನೇಹನ ಮದುವೆ ಆದಾಗಿಂದವೇ ಅವಳನ್ನ ನೀನು ಒಂದು ನಿಮಿಷನೂ ಬಿಟ್ಟಿರಲಿಲ್ಲ. ಈಗ ಅವಳು ತರಬೇತಿ ಮುಗಿಸ್ಕೊಂಡು ಬರೋವರೆಗೂ ಒಬ್ಬನೇ ಇರಬೇಕಲ್ಲ, ಅದೇ ಅಲ್ವೇ ನಿನ್ನ ಚಿಂತೆ? ಯಾಕೆ ಅವನು ನಗ್ತಿದ್ಯಾ? 9 ತಿಂಗಳು ಮಗಿನ ಹೊಟ್ಟೆಲಿ ಇಟ್ಕೊಂಡಾಗ ತಾಯಿ ಆಗೋಳು ಆತ್ರನೂ ಹಿಂಗೆಯ, ನಾನು ಯಾವಾಗ ಮಗಿನ ಹೆರ್ತೀನೋ, ಯಾವಾಗ ನನ್ನ ಮಗಿನ ಮಕ ನೋಡ್ತೀನೋ ಅಂತ. ಆದರೆ ಹೊಟ್ಟೆಗೆ ಒಂದು ಮಗ ಆರೋಗ್ಯವಾಗಿ ಬೆಳಿಬೇಕು ಅಂದರೆ 9 ತಿಂಗಳ ಸಮಯ ಬೇಡವೇ? ಅದು ಪ್ರಕೃತಿ ನಿಯಮ ಕಣಪ್ಪ, ನೇಮ. ಒಳ್ಳೇದಾಗಬೇಕು ಅಂದರೆ ಸಮಯ ಹಿಡಿತಿದ್ದೆ. ಕೆರೆಗೆ ನೀರು ತುಂಬಕ್ಕೋ, ಹೊಲ್ದಾಗ ಪೈರು ಬೆಳೆಯೋಕ್ಕೂ, ವಿದ್ಯೆ ಕಲಿಯೋಕ್ಕೂ, ಪಿರುತಿ ಬೆಳೆಯೋಕ್ಕೂ ಎಲ್ಲದಕ್ಕೂ ತಂದೆ ಸಮಯ ಹಿಡಿತೈತೆ. ಇದು ಹಂಗೆಯ, ಖುಷಿ ಸಮಯ ಹಿಡಿತದೆ ಆಟೆಯ. ಪಿರುತಿ ಯಾವಾಗಲೂ ಹತ್ರನೇ ಇದ್ದಾಗ ಅದ್ರ ಬೆಲೆ ಗೊತ್ತಾಗಕ್ಕಿಲ್ಲ ಕಣಪ್ಪ. ಅದು ಹೊಸಿ ದೂರ ಹೋಗಿ ಆಮ್ಯಾಕೆ ಹತ್ರಕ್ಕೆ ಬಂದರೆ ಅದ್ರ ಬೆಲೆ ಹೆಚ್ಚಾಯ್ತದೆ, ಪಿರುತಿ ದುಪ್ಪಟ್ಟಾಯ್ತದೆ. ನನ್ನ ಪಿರುತಿ ಯಾವಾಗಲೂ ದುಪ್ಪಟ್ಟೆಯ. ಹಂಗಾದ್ರೆ ಈಗ 4 ಪಟ್ಟು ಹೆಚ್ಚಾಯ್ತದೆ. ಅವಳೇನು ಅಲ್ಲೇ ಉಳ್ಕತ್ತಾಳೆಯೇ? ಅವಳು ಬೇರು ಇಲ್ಲದೆ ಇಲ್ಲಿಗೆ ಬಂದೇ ಬರ್ತಾಳೆ. ತಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಕೊಂಡು ಬರ್ತಾಳೆ. ಆಗ ಅಮ್ಮೆ ಯಾರಿಗೆ ಹೇಳು? ನಮಗೆ ಅಲ್ವಾ ಮತ್ತೆ? ಆದರೂ ಅವ ನಾನು ಹೊಲ್ದಾಗ ಕೆಲಸ ಮಾಡೋಕೆ ಹೋಗುವಾಗ ಅವ್ರ ತಾಗ ಫೋನಾಗಿ ಮಾತಾಡಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಆದರೆ ಈಗ ಅವರೊಬ್ಬರೇ 8 ದೂರ ಹೋಯ್ತವ್ರೆ. ಏನು ಮಾಡೋದು ಗೊತ್ತಾಯ್ತಲ್ಲವ. ಅವಳು ಬಿಡುವಾಗಿದ್ದಾಗೆಲ್ಲ ನೀನು ಅವಳ ತಾವ ಫೋನ್ ಮಾಡಿ ಮಾತಾಡು. ಅಯ್ಯೋ ಅವ್ವ, ಅದೇನು ಜಮೀನು ಕೆಲಸ ಕೆಟ್ಟೈತೆ? ತರಬೇತಿ ಅಂದರೆ ಸಾನೇ ಕಷ್ಟ ಇರ್ತೈತೆ. ಹಂಗೆ ನಾವು ಅನ್ಕೊಂಡಾಗೆಲ್ಲ ಫೋನ್ ಮಾಡಿ ಮಾತಾಡೋಕೆ ಆಗಿಲ್ಲವ. ನಿಂದೊಳ್ಳೆ ಕಣಪ್ಪ. ದೇಶ ಕಾಯೋ ಸೈನಿಕರು ಎಂಡ್ರೆಲ್ಲನೂ ನಿನ್ನಂಗೆ ಬೇಸರ ಮಾಡ್ಕೊಂಬಿಟ್ರೆ ನಮ್ಮ ದೇಶದ ಗಡಿಯಾಗೆ ಕಾಯಕ್ಕೆ ಯಾರೂ ಇರೋಕ್ಕಿಲ್ಲ. ನಾನೇನು ಬೇಸರ ಮಾಡ್ಕೋತಾ ಇಲ್ಲವ. ನನ್ನ ಮನ್ಸಿನ ಮಾತನ್ನ ನಿಮ್ಮ ತಾಯಿ ಹೇಳ್ಕೊತೀವಿ ನಾಟಯ್ಯ. ಏನು ಗೊತ್ತಾವ, ನಾನು ಇಲ್ಲಿ ಗಂಟ ಸ್ನೇಹ ಹೊರ್ತವ ನಾನು ಬೇಸರದಾಗಿದ್ದಂಗೆ ತೋರಿಸ್ಕೊಂಡೇ ಇಲ್ಲ. ಯಾಕಂದರೆ ನನ್ನ ಬೇಸರ ಅವ್ರಿಗೆ ತಟ್ಟಿ ಅವ್ರು ಟ್ರೈನಿಂಗಾಗಿ ಇರಬೇಕಾದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುಂತ್ರೆ ಕೆಲಸ ಕೆಡ್ತೈತಲ್ವೇ. ಅದಕ್ಕೆ ನಾನು ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಅವರು ಖುಷಿಯಾಗಿ ಹೋಗಿ ಖುಷಿಯಾಗಿ ವಾಪಸ್ ಬರಬೇಕು. ಇನ್ನೊಂದು ತಮಾಷೆ ಏನು ಗೊತ್ತಾವ, ನಾನು 25 ವರ್ಷ ಆಗೋ ಗಂಟ ಅವ್ರನ್ನ ನೋಡೇ ಇದ್ದಿಲ್ಲ. ಆದರೆ ನೋಡಿದ್ಮ್ಯಾಕೆ ಅವ್ರನ್ನ ಬಿಟ್ಟಿರೋಕ್ಕಾಯ್ತಾನೆ ಇಲ್ಲವ. ಅದು ನಮ್ಮ ಸ್ನೇಹನ ಅದೃಷ್ಟ ಕಣಪ್ಪ. ನಿನ್ನಂಥ ಹುಡುಗನ ಅವಳಿನಾಗಿ ಪಡೆದಿದ್ದು ನಮ್ಮ ಪುಣ್ಯ. ಅಯ್ಯೋ ಹಂಗೇನಿಲ್ಲವ, ನಿಮ್ಮಂಥವ್ರನ್ನ ಅವನಾಗಿ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ನಿಜ, ಪುಟ್ಟಕ್ಕ ಎಲ್ರಿಗೂ ತಾಯಿ. ಸರಿ ಕಣಪ್ಪ, ತಡ ಆಯ್ತಾಯ್ತೆ. ಸ್ನೇಹ ಫೋನ್ ಮಾಡೋಕ್ಕೂ ಮೊದಲು ಮನೆ ಹೋಗಿ ಸೇರ್ಕ. ಸರಿವಾ, ನಾನು ಬರ್ತೀನಿ. ಈಗೋಸಿ ನನ್ನ ಮನಸ್ಸು ಅಗ್ರ ಆಯಿತು. ಈಟೊತ್ನಾಗ ಎಲ್ಲೋದ್ರು? ಮಿಸ್ಸು, ಏನು ಮಿಸ್ಸು ನೀವು? ಏನು ಮಿಸ್ಸು ನೀವು? ನೀವೆಲ್ಲ ಹೋಗಿದ್ರಿ ಇಷ್ಟೊತ್ತಲ್ಲಿ? ಅದು ಹಿಂಗೆ ಆಚೆ ಸುತ್ತಾಡ್ಕೊಂಬರಕ್ಕೆ. ಆಹಾ, ನನ್ನ ಮಾತ್ರ ಮಲ್ಗಕ್ಕೆ ಹೇಳಿ ನೀವು ಸುತ್ತಾಡ್ಕೊಂಡು ಬಂದ್ರಾ? ಎಷ್ಟು ಸೆಲ್ಫಿಶ್ ನೀವು. ಮಿಸ್ಸು, ಕೆಟ್ಟ ಮಾತಾಗೆಲ್ಲ ಭಯಕ್ಕೆ ಹೋಗ್ಬಿಡಿ. ಸೆಲ್ಫಿಶ್ ಅಂದರೆ ಸ್ವಾರ್ಥಿ ಅಂತ ಅರ್ಥ. ಅದು ಕೆಟ್ಟ ಪದನೇ ತಾನೇ. ಹೀಗೆ ಮಗು ಥರ ಮುಖ ಮಾಡ್ಕೊಂಡ್ಬಿಟ್ರೆ ನಾನು ಸುಮ್ಮನಾಗಿ ಹೋಗ್ತೀನಿ ಅನ್ಕೋಬೇಡಿ. ಬರೀ ನಾಟಕ ನಿಮ್ಮದು. ಇದೇನು ಮಿಸ್ಸು ಹಿಂಗೆ ಅಂದ್ಬಿಟ್ರೆ?
ನಾನು ಬಿಟ್ಟು ಎಲ್ಲಿ ಹೋಗಿದ್ರಿ? ಹಿಂಗೆ ಸುಮ್ಕೆ ಮೆಸ್ತಾ ಹೋಗಿ ಬಂದೆ. ಸುಮ್ಕೆ ಮೆಸ್ತವ ಯಾಕೆ ಹೋಗಿದ್ರಿ? ಹಂಗೆ ಅವನ್ನ ನೋಡ್ಬೇಕು ಅನಿಸ್ತು, ಹೋಗಿದ್ದೆ. ಬೆಳಿಗ್ಗೆ ಹೋಗೋಕ್ಕಾಗ್ತಿರ್ಲಿಲ್ವಾ? ನನ್ನ ಅವನ ಮೇಲೆ ನನಗಿಂತ ಜಾಸ್ತಿ ನಿಮಗೆ ಅಕ್ರೇನಾ? ಏನು ಮೆಸು ಎಲ್ಲ ಮಾತು ಹಿಂಗೆ ಚುಚ್ಚಿ ಮಾತಾಡಿದ್ರೆ ಹೆಂಗೆ? ಆಯ್ತು ಬಿಡಿ, ತಪ್ಪಾಯ್ತು. ಇನ್ಮೇಲೆ ಹೇಳ್ಬಿಟ್ಟೆ ಹೋಯ್ತೀನಿ, ಸರಿನಾ? ಬನ್ನಿ ಮನೆ ಕಡಮ. ನಂಗೆ ನಿದ್ದೆ ಬರ್ತಿಲ್ಲ. ನಿಂತ್ಕೊಂಡು ನಿದ್ದೆ ಬರ್ತದೆ, ಹೆಂಗೆ ಬರ್ತದೆ? ಮನೆ ಕಳಿ. ನನ್ನ ಹೊರಗೆ ಕರ್ಕೊಂಡೋಗಿ. ಮನೆ ಕೇಳಕ? ಮೆಸು 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 ಮೆಸು. ನಂಗೆ ಆಚೆ ಹೋಗ್ಬೇಕನ್ಸ್ತಿದೆ, ನನ್ನ ಕರ್ಕೊಂಡೋಗಿ. ಹಾಂ, ಈಟೊತ್ನಾಗ ಎಲ್ಲಿಗೆ? ಎಲ್ಗಾದ್ರು. ಸೂರ್ಯನ ಅಂಗಡಿ ತೆಗ್ದಿರುತ್ತೆ, ಅಲ್ಲಿ ನನಗೆ ಚಕ್ಲಿ ಮತ್ತು ಕೊಬ್ಬರಿ ಮಿಠಾಯಿ ಕೊಡಿಸಿ. ಅಲ್ಲ, ಬೆಳಗ್ಗೆ ಎದ್ದು ಅಲ್ಲಿ ಹಚ್ಕೊಂಡು ಹೋಗಿ ತಿನ್ಬೋದಲ್ವೇ? ನಾನು ಈಗಲೇ ಅಲ್ಲೂಜಾಗಿದೆ, ನಡೀರಿ. ಶ್ರೀ, ನಾನು ಟ್ರೈನಿಂಗಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಮಯ ಕಳಿಯೋಕ್ಕಾಗತ್ತಾ ಹೇಳಿ? ನಾನಲ್ಲಿದ್ದಾಗ ಪ್ರತಿ ಕ್ಷಣನೂ ನಿಮ್ಮ ಜೊತೆ ಕಳೆದಿರೋ ಸಮಯ ನೆನೆಸ್ಕೋಬೇಕು. ಅದಕ್ಕೆ ಕೇಳ್ತಿದ್ದೀನಿ, ಪ್ಲೀಸ್ ಕರ್ಕೊಂಡು ಹೋಗಿ ಶ್ರೀ. ಇದ್ದ ಐಸ್ಯ, ನಾನೇನೋ ಆಟ ಮಾಡ್ತಿದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿದೆ. ಸೂರನ್ ಅಂಗಡಿ ಕೊಬ್ಬರಿ ಮಿಠಾಯಿ ಏನೋ, ಕೊಬ್ಬರಿ ಮಂಡಿನೇ ಕೊಡಿಸ್ತೀನಿ, ಬನ್ನಿ. ಸೂಪರ್, ಬನ್ನಿ ಹೋಗೋಣ. ಮಿಸ್ಸು ಮೆತ್ತಿಗೆ ಸದ್ದಾದ್ರೆ ಅಪಾಯ ಮತ್ತೆ ಅವ ಎದ್ದು ಬಿಡ್ತಾರೆ. ಸರಿ ಸರಿ, ಬನ್ನಿ. ಶ್ರೀ, ಗಾಡಿ ನಿಲ್ಸಿ. ಯಾಕೆ ಮಿಸ್ಸು? ನಿಲ್ಸಿ ಅಂದೆ. ಅಲ್ಲ, ಯಾಕೆ ಸೀರೆ ಗಿರಿಸಿ ಹಾಕೋಗ್ಬಿಡ್ತಾ? ಮಿಸ್ಸು, ನಾನು ನಿಮ್ಗೆ ಹೇಳ್ದೆ ಆಚೆ ಹೋದೆ ಅಂತ ಹಿಂಗೆ ಯಾರು ಇಲ್ದಿರೋ ಜಾಗ ಕರ್ಕೊಂಬಂದು ನಾನೇನು ಮಾಡ್ತಲ್ಲ ತಾನೆ? ನಿನ್ನ ಮಿಸ್ಸು ಬನ್ನಿ, ಇಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಹೋಗೋಣ. ನಡ್ಕೊಂಡ? ಏಕೆ ಮಿಸ್ಸು? ಇಲ್ಲಿಂದ ಸೂರಣ್ಣ ಅಂಗಡಿ ಸಾನೆ ದೂರ ಐತೆ, ನೀವು ಒಳ್ಳೆ ಬನ್ನಿ. ಈಗೇನು ನೀವು ನನ್ನ ಜೊತೆ ಬರ್ತೀರಾ, ಇಲ್ಲ ನಾನು ಒಬ್ಬಳೇ ನಡ್ಕೊಂಡು ಹೋಗ್ಲಾ? ಸರಿ ಬನ್ನಿ. ಗುಡ್ ಬಾಯ್. ಗುಡ್ ಬಾಯ? ಮಿಸ್ಸು, ಅದು ಬಿಟ್ಟೋಗ್ಬೇಕಾರೆ ಹೇಳುತ್ತಾನೆ. ಅದು ಗುಡ್ ಬಾಯ್, ಇದು ಗುಡ್ ಬಾಯ್. ಬನ್ನಿ. ಇಂಗ್ಲೀಷೇ ಒಂಥರ ಭಯಂಕರ. ಹಿಂಗೆ ಹೇಳಿದ್ರು ಆಯ್ತದೆ, ಹಂಗೆ ಹೇಳಿದ್ರು ಆಯ್ತದೆ, ಗೊತ್ತೇ ಆಗಿಲ್ಲ. ಅದಕ್ಕೇನು ಇಂಗ್ಲೀಷ್ ಓದೋರು ಕೂಡ ಯಾವಾಗ ಬೇಕೋ ಹೆಂಗೆ ಬೇಕೋ ಹಂಗೆ ಬದಲಾಗ್ಬಿಡ್ತಾರೆ. ಅದೆಂತ ಲಾಜಿಕ್ಕು? ಈಗ ನಿಮ್ಮನೆ ತಗೊಳ್ಳಿ, ಗಾಡಿನ ಹೋಗ್ಬೇಕು ಅಂದ್ರಿ, ಈ ದೂರ ಬಂದಕ್ಕೆ ಬದಲಾಗ್ಬಿಟ್ರಿ. ಅಲ್ಲ ಮಿಸ್ಸು, ಯಾವನ ಹಿಂಗೆ ನಾಯಿಗಳು ಹೂಗುಟ್ಟೋ ಸಮಯದಾಗೆ ನಡ್ಕೊಂಡು ಹೋಯ್ತಾನ? ಇದು ಒಳ್ಳೆ ಆಯ್ತು. ನಿಮಗೆ ನಾಯಿ ಕೂಗ್ತಿರೋ ಸದ್ ಮಾತ್ರ ಕೇಳಿಸ್ತಿದ್ಯಾ? ಇಲ್ಲಿರೋ ತಂಪು ಗಾಳಿ, ಆ ಚಂದ್ರನ ಬೆಳಕು, ಈ ಖಾಲಿ ರಸ್ತೆ, ಮತ್ತೆ ನಮ್ಮ ಪಿಸು ಮಾತು, ಇದ್ಯಾವುದೋ ನಿಮ್ಗೆ ಲೆಕ್ಕಕ್ಕೆ ಇಲ್ವಾ? ಮಿಸ್ಸು, ತಲೆ ತುಂಬ ಯೋಚನೆ ತುಂಬ್ಕೊಂಡಾಗ ಸುತ್ತಾರೋ ಸೌಂದರ್ಯನ ಸವಿಯಕ್ಕೆ ಹಾಕಿಲ್ಲ ಅಂತ ಹೇಳ್ತಾರೆ. ಈಟೊತ್ತು ನನ್ನ ತಲೆನಾಗೆ ಹೊಸಿ ಯೋಚನೆ ಇತ್ತು. ಈಗ ಟೆನ್ಷನ್ ಕಡಿಮೆ ಆಯ್ತಾ? ಈಗ ಹೊಸಿ ಜಾಸ್ತಿ ಆಯ್ತು. ಶ್ರೀ, ಒಬ್ಬ ದೊಡ್ಡ ಸೈಂಟಿಸ್ಟು ಒಂದು ಮಾತು ಹೇಳಿದ್ದಾನೆ, ಏನು ಗೊತ್ತಾ? ಅಯ್ಯ, ಅವನು ಯಾವನು ಇವಾಗ ಯಾಕೆ ಮಿಸ್ಸು? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಶ್ರೀ. ಆಯ್ತು, ಹೇಳಿ. ಅವನು ನಾವು ಸಾಯ್ಬೇಕಾದ್ರೆ ನಮ್ಗೆ ಏನು ನೆನಪಾಗತ್ತೆ ಅಂತ ಹೇಳಿದ್ದಾನೆ. ಅಲ್ಲ ಮಿತ್ರ, ಈಟೊತ್ನಾಗೆ ಸಾಯ ವಿಚಾರಲ್ಲ ಯಾಕೆ? ಅದೇನು ಗಿಫ್ಟ್ ಆಯ್ತದಂತೆ? ಹೇಳ್ತೀನಿ ಕೇಳಿ. ಮನುಷ್ಯ ಸಾಯ್ಬೇಕಾದ್ರೆ ಅವ್ನು ಮಾಡಿರೋ ಸಾಧನೆ, ಅವನ ಹತ್ರ ಇರೋ ಸಂಪತ್ತು, ಆಸ್ತಿ, ಹಣ, ಹೆಸರು, ಅದ್ಯಾವುದು ನೆನಪಾಗಲ್ವಂತೆ. ಅವ್ನು ತುಂಬ ಪ್ರೀತಿಸೋ ಜನರ ಜೊತೆ ಖುಷಿ ನಗ್ನಗ್ತಾ ಕಳೆದಿರೋ ಸಮಯ ಇರುತ್ತಲ್ಲ, ಅಂದರೆ ಅವ್ರ ಜೊತೆ ಸುಮ್ಮನೆ ಕೂತು ಹರಟೆ ಹೊಡೆದಿರೋದು, ಅವ್ರ ಜೊತೆ ಎಲ್ಲಾದರೂ ಸುತ್ತಾಡಿರೋದು, ಕಾಲು ಎಳ್ದಿರೋದು, ಕೀಟ್ಲೆ ಮಾಡಿರೋದು. ಅಂದರೆ ನಾವು ಜೀವನ ಪೂರ್ತಿ ಯಾವ್ದನ್ನ ಟೈಮ್ ವೇಸ್ಟ್ ಅಂದ್ಕೊಂಡು ಮಾಡೋದೇ ಇಲ್ವೋ, ಕೊನೆ ಕ್ಷಣದಲ್ಲಿ ಅದೇ ನೆನಪಾಗೋದಂತೆ. ವಾಹ್, ಯಾರೋ ಸರಿಯಾಗಿ ಹೇಳೋಣ ಮಿಸ್ಸು. ಜೀವನ ಅನ್ನೋ ಹೆಸರಿರೋದೆ ಜೀವ್ಸಕ್ಕೆ.
ಇಲ್ಲ ಅಂದಿದ್ರೆ ಅದಕ್ಕೆ ದುಡಿಮೆ ಅಂತನೋ ಇಲ್ಲ ಸಂಪಾದನೆ ಅಂತ ಬೇರೆ ಏನೋ ಹೆಸರಿರ್ತಾ ಇತ್ತು. ಆಟಿಲ್ದೆ ನಮ್ಮ ದೊಡ್ಡವರು ಜೀವನ ಅಂತ ಹೆಸರಿಡ್ತಾರ. ಆದರೂ ನಿಮ್ಮ ಇಂಗ್ಲೀಷನು ಸಖತ್ತಾಗಿ ಹೇಳೋನೆ. ಯಾಕೋ ಸ್ವಲ್ಪ ಚಳಿ ಆಗ್ತಿಲ್ವ ಶ್ರೀ? ಆಯ್ತಾಯ್ತೆ, ಆದರೆ ನಾನು ಅದನ್ನ ಹೇಳಿದ್ರೆ ಮತ್ತೆ ಇನ್ಯಾವನ ಇನ್ನೇನು ಹೇಳೋಣ ಅಂತ ನೀವು ಹೇಳಕ್ಕೆ ಶುರು ಮಾಡ್ಬಿಡ್ತೀರ ಅಂತ ಸುಮ್ಕಿವ್ನಿ.